ಕನ್ನಡ ಚಿತ್ರರಂಗದ ಎರಡು ಧ್ರುವ ನಕ್ಷತ್ರಗಳು. ಒಬ್ಬರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಇನ್ನೊಬ್ಬರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರಿಬ್ರು ಕನ್ನಡ ಚಿತ್ರರಂಗದಲ್ಲಿ ಮಾಡಿರೋ ಸಾಧನೆ ಇದುವರೆಗೂ ಯಾರು ಮಾಡಿಲ್ಲ. ಅಂದ್ರೆ ಇವರಿಬ್ರು ಕ್ರಿಯೇಟ್ ಮಾಡಿರೋ ರೆಕಾರ್ಡ್ ನ ಇದುವರೆಗೂ ಯಾರು ಅದನ್ನ ಬ್ರೇಕ್ ಮಾಡಿಲ್ಲ. ಅದು ಯಾವ ತರ ರೆಕಾರ್ಡ್ ಅಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿರೋರು ಅಂದ್ರೆ ಇವರಿಬ್ರೆ, ಅಂದ್ರೆ ರಾಜ್ಕುಮಾರ್ ಸರ್ ಮತ್ತು ವಿಷ್ಣುವರ್ಧನ್ ಸರ್ ಇವರಿಬ್ರೆ. ಅದೇ ತರ ಹೆಚ್ಚಿನ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿರೋರು ಇವರಿಬ್ರೆ. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಎಷ್ಟು ಅವಾರ್ಡ್ ತಗೊಂಡಿದ್ದಾರೆ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಎಷ್ಟು ಅವಾರ್ಡ್ ತಗೊಂಡಿದ್ದಾರೆ, ಎಷ್ಟು ಅವಾರ್ಡ್ಸ್ ತಗೊಂಡ್ರೆ ಈ ರೆಕಾರ್ಡ್ ನ ಬ್ರೇಕ್ ಮಾಡಬಹುದು ಅಂತ ನೋಡೋಣ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಫಿಲ್ಮ್ ಫೇರ್ ಸಂಸ್ಥೆಯಿಂದ ಒಟ್ಟು 8 ಅವಾರ್ಡ್ ತಗೊಂತಾರೆ. ಅದೇ ತರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಫಿಲ್ಮ್ ಫೇರ್ ಸಂಸ್ಥೆಯಿಂದ ಒಟ್ಟು 7 ಅವಾರ್ಡ್ ತಗೊಂತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಒಟ್ಟು 11 ಅವಾರ್ಡ್ ತಗೊಂಡಿರ್ತಾರೆ. ಈ ಕಡೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಒಟ್ಟು 8 ಅವಾರ್ಡ್ ತಗೊಂಡಿರ್ತಾರೆ. ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇವ್ರು ಕ್ರಿಯೇಟ್ ಮಾಡಿರೋ ರೆಕಾರ್ಡ್ ಇದುವರೆಗೂ ಯಾರು ಆ ರೆಕಾರ್ಡ್ ನ ಮುಟ್ಟಕ್ಕೂ ಆಗಿಲ್ಲ. ಮುಂದೆ ಯಾರಾದ್ರೂ ಆ ರೆಕಾರ್ಡ್ ನ ಬ್ರೇಕ್ ಮಾಡಬಹುದಾ? ಕಾದು ನೋಡೋಣ.